दोस्तों, आप सबको मेरा नमस्कार। हिंदी पाठशाला में आप सबका स्वागत है। आज पंचतंत्र की एक कहानी सुनेंगे। कहानी का नाम है चतुर बिल्ली। ಸ್ನೇಹಿತರೆ, ಈಗ ನಾವು ಒಂದು ಪಂಚತಂತ್ರದ ಕಥೆಯನ್ನು ಕೇಳೋಣ. ಒಂದು ಚತುರ ಬೆಕ್ಕಿನ ಕಥೆ. ಈ ಕಥೆಯ ಮುಖಾಂತರ ಕಥೆಯನ್ನು ಆಸ್ವಾದಿಸೋ ಜೊತೆಗೆ ಹಿಂದಿಯಲ್ಲಿ ವಾಕ್ಯ ನಿರ್ಮಾಣ ಕಲಿಬಹುದು, ಹಾಗೆ ವ್ಯಾಕರಣದ ಕೆಲವು ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಏಕ್ ಚಿಡ ಪೇಡ್ ಪರ್ ಘೋಂಸಲಾ ಬನಾಕರ್ ಮಜೆ ಮೇ ರಹತಾ ಥಾ. ಒಂದು ಹಕ್ಕಿ, ಇಲ್ಲಿ ಚಿಡಿಯಾ ಮತ್ತು ಚಿಡ ಎರಡು ಶಬ್ದ ಇದೆ. ಚಿಡಿಯಾ ಅಂದ್ರೇನು? ಹೆಣ್ಣು ಹಕ್ಕಿಗೆ ಚಿಡಿಯಾ ಅಂತೀವಿ, ಗಂಡು ಹಕ್ಕಿಗೆ ಚಿಡ ಅಂತ ಹೇಳ್ತೀವಿ. ಚಿಡ ಪೇಡ್ ಪರ್ ರಹತಾ ಥಾ. ಕ್ಯಾ ಬನಾಕರ್ ರಹತಾ ಥಾ? ಘೋಂಸಲಾ ಅಂದರೆ ಒಂದು ಗೂಡನ್ನು ಮಾಡಿಕೊಂಡು ಮರದ ಮೇಲೆ ಮಜೆ ಮೇ ರಹತಾ ಥಾ, ಆರಾಮಾಗಿ ವಾಸವಾಗಿತ್ತು. एक दिन वह दाना पानी की तलाश में अच्छी फसल वाले खेत में पहुंच गया. एक दिन वह क्या करता है ನೋಡಿ, ಏನು ಮಾಡ್ತದು? ದಾನಾ ಪಾನಿ ಕಿ ತಲಾಶ್ ಮೇ. ದಾನಾ ಪಾನಿ ಕಿ ತಲಾಶ್ ಅಂದ್ರೇನು? ಭೋಜನ್ ಕಿ ತಲಾಶ್ ಮೇ, ತನ್ನೇನು ತಿನ್ನುತ್ತೆ ಅದರದ ಹುಡುಕುತ್ತಾ. ಅಚ್ಚಿ ಫಸಲ್ ವಾಲೆ ಖೇತ್ ಮೇ ಪಹುಂಚ್ ಗಯ. ಒಳ್ಳೆ ಫಸಲು ಬೆಳೆದಿದ್ದ ಹೊಲಕ್ಕೆ ಹೋಯಿತು ಅಂದರೆ ಹೊಲದಕ್ಕೆ ಹೋಯಿತು ಅಂದರೆ ಇಲ್ಲಿ ಪಹುಂಚ್ನ ಅಂದರೆ ತಲುಪಿತು. वहाँ खाने पीने की मौज से बड़ा खुश हुआ. वहाँ खाने पीने के लिए बहुत कुछ था, इसलिए वह बहुत ಖುಷ್ ಹುವಾ, ಬಡಾ ಖುಷ್ ಹುವಾ. ಯಾರು ಖುಷಿಯಾಗಿದ್ದಿಲ್ಲಿ? ವಹ ಚಿಡಾ ಖುಷ್ ಹುವಾ. ಅದೇ ಚಿಡಿಯಾ ಶಬ್ದ ಇದ್ದಿದ್ರೆ ಚಿಡಿಯಾ ಖುಷ್ ಹುಯಿ ಬರಬೇಕಿತ್ತು. ನೋಡಿ, ಹುವಾ ಹುಯಿ. ಉಸ್ ಖುಷಿ ಮೇ ರಾತ್ ಕೋ ಘರ್ ಆನಾ ಭಿ ಭೂಲ್ ಗಯಾ. ಅದೇ ಖುಷಿನಲ್ಲಿ ರಾತ್ರಿ ಮನೆಗೆ ಬರುವುದನ್ನು ಮರೆತು ಬಿಡ್ತು. ವಹ ಭೂಲ್ ಗಯಾ. ನೋಡಿ, ಭೂಲ್ ಗಯಾ ಅನ್ನೋ ಶಬ್ದ ಯಾವಾಗ ಬರುತ್ತೆ? ಭೂಲ್ನ, ಆವಾಗ ನೇನ ನಾವು ಯೂಸ್ ಮಾಡಬಾರ್ದು. ಅದಕ್ಕೆ ರಾತ್ ಕೋ ಘರ್ ಆನಾ ಭಿ ಭೂಲ್ ಗಯಾ, ಅಲ್ಲಿ ಉಸ್ನೆ ಅಂತ ಬರಲಿಲ್ಲ. ಅವ್ರು ಉಸ್ಕೆ ದಿನ ಮಜೆ ಮೇ ಬೀತ್ನೆ ಲಗೆ. ಅದರ ದಿನಗಳು ಮಜಾದಲ್ಲಿ ಅಂದರೆ ಆರಾಮಾಗಿ ಕಳೆಯೋದಕ್ಕೆ ಶುರುವಾಯಿತು. ಯಾವುದೇ ಸಮಸ್ಯೆ ಇಲ್ಲ. ಇಧರ್ ಕ್ಯಾ ಹುವಾ? ಇತ್ತ ಕಡೆ ಏನಾಯಿತು? ಎಲ್ಲಿ ಮುಂಚೆ ಇತ್ತಲ್ಲ. ಶಾಮ್ ಕೋ ಏಕ್ ಖರ್ಗೋಶ್ ಉಸ್ ಪೇಡ್ ಕೆ ಪಾಸ್ ಆಯಾ. ಶಾಮ್ ಕೋ ಏಕ್ ಖರ್ಗೋಶ್ ಆಯಾ. ಖರ್ಗೋಶ್ ಅಂದ್ರೇನು? ಮೊಲ. ಆ ಮರದ ಬಳಿಗೆ ಬಂತು. ಕಹಾ? ಕಿಸ್ ಪೇಡ್ ಕೆ ಪಾಸ್? ಜಹಾ ಚಿಡೆ ಕಾ ಘೋಂಸ್ಲಾ ಥಾ. ಚಿಡೆ ಕಾ ಘೋಂಸ್ಲಾ. ಘೋಂಸ್ಲಾ ಅಂದರೆ ಆ ಗೂಡು ಎಲ್ಲಿತ್ತೋ ಆ ಹಕ್ಕಿಯ ಗೂಡು, ಅಲ್ಲಿಗೆ ಒಂದು ಮೊಲ ಬಂದಿತ್ತು. ಪೇಡ್ ಜರಾ ಭಿ ಊಂಚಾ ನಹಿ ಥಾ. ಪೇಡ್ ಊಂಚಾ ನಹಿ ಥಾ, ಜರಾ ಭಿ ಸ್ವಲ್ಪನೂ ಎತ್ತರ ಇರಲಿಲ್ಲ. ಖರ್ಗೋಶ್ ನೆ ಉಸ್ ಘೋಂಸ್ಲೆ ಮೇ ಝಾಂಕ್ ಕರ್ ದೇಖಾ. ಖರ್ಗೋಶ್ ಏನು ಮಾಡುತ್ತೆ? ಆ ಘೋಂಸಲ ಗುಡಿಸಲನ್ನು ಇಣುಕಿ ನೋಡುತ್ತೆ. ತೊ ಪತಾ ಚಲ, ಗೊತ್ತಾಯಿತು. ಕಿ ಏನೆಂದರೆ, ನೋಡಿ, ಕಿ ಇಲ್ಲೊಂದು ಯಾವ ರೀತಿ ನಾವು ಎರಡು ವಾಕ್ಯನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಪತಾ ಚಲ ಕಿ ವಹ ಘೋಂಸ್ಲಾ ಅಚ್ಚಾ ಖಾಸಾ ಬಡಾ ಹೈ. ಸಾಕಷ್ಟು ದೊಡ್ಡದಿದೆ ಆ ಘೋಂಸ್ಲಾ ಅಂದ್ರೆ ಗೂಡು ಅಂತ ಗೊತ್ತಾಯಿತು. ಘೋಂಸ್ಲಾ ಶಬ್ದ पुल्लिंग शब्द है. खरगोश उसमें आराम से रह सकता था. ಇಲ್ಲಿ ನಾನು ಆರಾಮಾಗಿರಬಹುದು ಅಂತ ಅದಕ್ಕೆ ಅನಿಸುತ್ತೆ. ಉಸೆ ಯಹ ಬನಾ ಬನಾಯ ಘೋಂಸ್ಲಾ ಪಸಂದ್ ಆ ಗಯಾ. ಬನಾ ಬನಾಯ ಅಂದರೆ ರೆಡಿಮೇಡ್ ಗುಡಿಸಲು ಸಿಕ್ಬಿಡ್ತಲ್ಲ, ಯಾವುದೇ ಕಷ್ಟ ಗುಡಿಸಲಲ್ಲ, ಗೂಡು ಸಿಕ್ತಲ್ಲ, ಬಹಳ ಸಂತೋಷ ಆಯಿತು. ಅದಕ್ಕೆ ಪಸಂದ್ ಆ ಗಯಾ, ಇಷ್ಟ ಆಯಿತು. ಪಸಂದ್ ಅಂದರೆ ಇಷ್ಟ. ಆ ಗಯಾ ಇಷ್ಟ ಆಯಿತು. ಉಸ್ನೆ ವಹೀ ರಹನೆ ಕಾ ಫೈಸ್ಲಾ ಕರ್ ಲಿಯಾ. ಜಬ್ ಉಸ್ಕೋ ಏಕ್ ಘೋಂಸ್ಲಾ ಮಿಲಾ ತೋ ವಹೀ ಅಂದರೆ ಅಲ್ಲಿಯೇ. ನೋಡಿ, ವಹೀ ಮೇಲೆ ಒಂದು ಡಾಟ್ ಇದೆ ಅಂದರೆ ಇದು ಪ್ಲೇಸ್ ಇಂಡಿಕೇಟ್ ಮಾಡ್ತಾ ಇದೆ. ಅಲ್ಲಿಯೇ. ಯಹೀ ಅಂದರೆ ಇಲ್ಲಿಯೇ, ವಹೀ ಅಂದರೆ ಅಲ್ಲಿಯೇ. ವಹೀ ರಹನೆ ಕಾ ಫೈಸ್ಲಾ ಕರ್ ಲಿಯಾ. ಫೈಸ್ಲಾ ಕರ್ನ ತೀರ್ಮಾನ ಮಾಡೋದು. ಮೈ ವಹೀ ರಹನೆ ಕಾ ಫೈಸ್ಲಾ ಕರ್ ಲೇತಾ ಹೂँ. ಮೈನೆ ವಹೀ ರಹನೆ ಕಾ ಫೈಸ್ಲಾ ಕಿಯಾ. ಮೈ ವಹೀ ರಹನೆ ಕಾ ಫೈಸ್ಲಾ ಕरूँगा. ನೋಡಿ, ಬೇರೆ ಬೇರೆ ಕಾಲಗಳಲ್ಲಿ ಹೇಗೆ ಯೂಸ್ ಮಾಡೋದು. कुछ दिनों के बाद क्या हुआ? वह चिड़ा खा पीकर मोटा ताज़ा बनकर अपने घोंसले की याद आने पर. अपने घोंसला ತನ್ನ ಗುಡಿಸಲು. ನೋಡಿ, ಅಪ್ಪನ ಅಪ್ಪನೆ ಅಪ್ಪನೆ ಅಂದರೆ ತನ್ನ, ಇದನ್ನು ನಿಜವಾಚಕ ಅಂತ ಹೇಳ್ತೀವಿ. ತನ್ನ ಗುಡಿಸಲಿನ ನೆನಪಾಗಿ. ಕಿ ಯಾದ್, ಕಿಸ್ಕಿ ಯಾದ್ ಆ ಗಯಿ? अपने घोंसले की याद आ गई. किसको आ गई? उस चिड़े को आ गई. आने पर वापस आया. ವಾಪಸ್ ಲೌಟ ಬರಬಾರ್ದಲ್ಲಿ ವಾಪಸ್ ಆಯ ಬರಬೇಕು, ಇಲ್ಲಾಂದರೆ ಲೌಟ ಅಂತ ಬರಬಹುದು. ಉಸ್ನೆ ದೇಖಾ, ಅದು ನೋಡಿತು. ಉಸ್ನೆ ದೇಖಾ ಕಿ ಏನು ನೋಡಿತು? ಘೋಂಸ್ಲೆ ಮೇ ಖರ್ಗೋಶ್ ಆರಾಮ್ ಸೆ ಬೈಠಾ ಹುವಾ ಹೈ. ಖರ್ಗೋಶ್ ಮೊಲ ಇದು ಯಾವ ಗೂಡಿನಲ್ಲಿ ವಾಸ ಇತ್ತು ಆ ಗೂಡಿನಲ್ಲಿ ಒಂದು ಮೊಲ ಆರಾಮಾಗಿ ಕೂತ್ಕೊಂಡಿದೆ. ಬೈಠಾ ಹುವಾ ಹೈ. ಉಸೆ ಬಡಾ ಗುಸ್ಸಾ ಆಯಾ. ಕಿಸ್ಕೋ ಗುಸ್ಸಾ ಆಯಾ? ಉಸ್ಕೋ. ಕಿಸ್ಕೋ? ಉಸ್ ಚಿಡಾ. जो चिड़े को गुस्सा आया, उसने खरगोश से कहा, मैं नहीं था तो मेरे घर में घुस गए हो.
ನಾನಿಲ್ಲ ಅಂಥೇಳಿ ನನ್ನ ಮನೆಗೆ ನುಗ್ಗಿದೀಯಾ? ಘುಸ್ನಾ ನೋಡಿ, ಘುಸ್ನಾ ಅಂದರೆ ನುಗ್ಗೋದು, ನುಗ್ಗಿದೀಯಾ? ಚಲೋ ನಿಕಲೋ ಮೇರೆ ಘರ್ ಸೆ, ಹೊರಡು ನನ್ನ ಮನೆಯಿಂದ. इस प्रकार वह अपना गुस्सा उतारता है। खरगोश ने शांति से कहा, शांति से उत्तर देता है। ನೋಡಿ ಭೂತಕಾಲದಲ್ಲಿ ನೇಕ ಪ್ರಯೋಗ ಹೋತಾ है, इसलिए खरगोश ने शांति से कहा। ಏನು ಹೇಳುತ್ತೆ? क्या कहा खरगोश ने? किससे कहा? ಯಾರೊಂದಿಗೆ ಹೇಳಿತು? उस चिड़े से कहा। क्या कहा? तुम्हारा घर? कौन सा तुम्हारा घर? पागल हो गए हो तुम? ನಿನ್ನ ಮನೆ? कौन सा तुम्हारा घर? ಯಾವುದು ನಿನ್ನ ಮನೆ? ಪಾಗಲ್ ಹೋ ಗಯೆ ಹೋ ತುಮ್? ಹುಚ್ಚಾಗಿದೆಯಾ ನೀನು? ಅಂದರೆ ನಿನಗೆ ಹುಚ್ಚು ಹಿಡಿದಿದೆಯಾ ಅಂತ. ಯಹ ಘರ್ ಮೇರಾ ಹೇ, ನೋಡಿ ಯಹ ಮೇರಾ ಘರ್ ಹೇ, ಇದು ನನ್ನ ಮನೆ ಅಥವಾ ಈ ಮನೆ ನನ್ನದು. ಮೇರಾ ನನ್ನದು, ನೋಡಿ ಮೇರಾ, ಮೇರೆ, ಮೇರಿ. ಇಲ್ಲಿ ಘರ್ ಶಬ್ದ ಪುಲ್ಲಿಂಗ್, ಇಸ್ಲಿಯೇ ಮೇರಾ. ಬೇಕಾರ ಮೇ ಮುझे ತಂಗ್ ಮತ್ ಕರೋ, ಸುಮ್ಮನೆ ನನಗೆ ನೀನು ಕಷ್ಟ ಕೊಡಬೇಡ, ತಂಗ್ ಮತ್ ಕರೋ. ಯಹ ಬಾತ್ ಸುನ್ಕರ್ ಚಿಡಾ ಬೋಲಾ, ನೋಡಿ ಇಲ್ಲಿ ನೇ ಬರಲಿಲ್ಲ, ಚಿಡಾ ಬೋಲಾ, ಚಿಡಾನೇ ಬೋಲಾ ಬರಲಿಲ್ಲ. ಅದೇ ಕಹಾ ಅಂತ ಬಂದಿದ್ರೆ ಚಿಡಾ, ಚಿಡೇನೆ ಕಹಾ ಅಂತ ಬರಬೇಕಿತ್ತು. ನೇಕ ಪ್ರಯೋಗ ಈ ಬೋಲಾ ಅನ್ನೋ ಕ್ರಿಯಾ ಜೊತೆಯಲ್ಲಿ ನಾವು ಮಾಡೋ ಹಾಗಿಲ್ಲ. ಮೈ ಬೋಲಾ, ವಹ ಬೋಲಾ, ಹಾಗೆ ವೇ ಬೋಲೆ ಹಾಗೆ ಹೇಳಬೇಕಿತ್ತು. ಮೈನೇ ಬೋಲಾ ಅನ್ನೋದು ರಾಂಗ್ ಯೂಸೇಜ್. ತುಂಬ ಸಲ ಇದನ್ನು ರೆಗ್ಯುಲರಾಗಿ ತುಂಬ ತಪ್ಪುಗಳಾಗುತ್ತೆ. ನಾವು ಅದನ್ನು ಸರಿಯಾದ ಹಿಂದಿ ಬಳಕೆ ಮಾಡಬೇಕು ಅಂದರೆ बोला क्रिया के साथ में का प्रयोग नहीं करना है। ऐसे बहस करने से कुछ हासिल नहीं होगा। ಈ ರೀತಿ ಚರ್ಚೆ, ಬಹಸ್ ಕರ್ನ ಅಂದರೆ ಚರ್ಚೆ ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಹಾಸಿಲ್ ನಹಿ ಹೋಗಾ, ಏನು ನಮಗೆ ಸಿಗೋದಿಲ್ಲ. ಕಿಸಿ ಧರ್ಮ ಪಂಡಿತ್ ಕೆ ಪಾಸ್ ಚಲ್ತೆ ಹೇ. ಕಿಸಿ ಅಂದರೆ ಯಾವುದಾದರೂ, ಧರ್ಮ ಪಂಡಿತ್ ಕೆ ಪಾಸ್ ಅವನ ಬಳಿಗೆ, ಕೆ ಪಾಸ್ ನೋಡಿ ಬಳಿ, ಅವನ ಬಳಿಗೆ ಹೋಗೋಣ. ಚಲ್ತೆ ಹೇ ಅಂದರೆ ಹಮ್ ದೋನೋ ಚಲ್ತೆ ಹೇ. ವಹಾ ಅಲ್ಲಿ, ನೋಡಿ ಉಧರ್ ಅಂದರೆ ಆ ಕಡೆ, ವಹಾ ಅಂದರೆ ಅಲ್ಲಿ. ಜಿಸ್ಕೆ ಹಕ್ ಮೇ ಫೈಸ್ಲಾ ಹೋಗ, ಯಾರ ಅಧಿಕಾರಕ್ಕೆ ತೀರ್ಮಾನ ಆಗುತ್ತೋ, ಘರ್ ಉಸೀಕಾ ಹೋಗ, ಮನೆ ಅವನದ್ದೇ. ನೋಡಿ ಉಸೀಕಾ, ಕಿಸ್ಕಾ ಹೋಗ, ಉಸ್ಕಾ ಹೋಗ, ಉಸೀಕಾ ಅವನದ್ದೇ ಆಗುತ್ತೆ. ವೇ ಧರ್ಮ ಪಂಡಿತ್ ಕಿ ತಲಾಶ್ ಮೇ ಚಲ್ ಪಡೆ. ವೇ ಇಬ್ಬರು ಹೊರಟಿದ್ದಾರೆ. ಕೌನ್ ಕೌನ್? ಏಕ್ ಚಿಡಾ और एक खरगोश। ಧರ್ಮ ಪಂಡಿತ್ ಕಿ ತಲಾಶ್ ಮೇ, ಕಿ ತಲಾಶ್ ಅಂದರೆ ಹುಡುಕಾಟದಲ್ಲಿ. ಚಲ್ ಪಡೆ ರಾಸ್ತೆ ಮೇ ಚಲ್ತೆ ಸಮಯ ಉನ್ಕಿ ನಜರ್ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರ ದೃಷ್ಟಿ. ಯಾಕೆ ಉನ್ಕಿ ನಜರ್? ಅವರ ದೃಷ್ಟಿ, ನಜರ್ ಶಬ್ದ, ದೃಷ್ಟಿ ಶಬ್ದ यहाँ ಸ್ತ್ರೀಲಿಂಗ್ ಹೇ. ಏಕ್ ಬಿಲ್ಲಿ ಪರ್ ಪಡಿ, ಒಂದು ಬೆಕ್ಕನ ಮೇಲೆ ಬಿಡುತ್ತೆ, ಅಂದರೆ ಒಂದು ಬೆಕ್ಕನ್ನು ನೋಡ್ತಾರೆ. ವೈಸೆ ತೋ ಯಹ ಬಿಲ್ಲಿ ಇನ್ ದೋನೋ ಕಿ ಜನ್ಮಜಾತ ಶತ್ರು ಹೇ. ಅದು ನಿಮಗೆ ಗೊತ್ತೇ ಇದೆ, ಬೆಕ್ಕು ಯಾವತ್ತೂ ಈ ಮೊಲದ ಮತ್ತು ಆ ಹಕ್ಕಿ ಎರಡಕ್ಕೂ ಶತ್ರುಘ್ನೇನೆ. ಲೇಕಿನ್ ಆದರೆ, ಬಟ್ ನೋಡಿ ಲೇಕಿನ್ ವಹಾ ಔರ್ ಕೋಯಿ ದೂಸರಾ ನಹಿತ. ವಹಾ ಅಂದರೆ ಅಲ್ಲಿ, ಅವ್ರ ಕೋಯಿ ದೂಸರಾ ನಹಿತ, ಅಲ್ಲಿ ಬೇರೆ ಇನ್ಯಾರೂ ಇರಲಿಲ್ಲ. ಇಸ್ಲಿಯೇ ದೋನೋನೆ ಬಿಲ್ಲಿ ಸೇ ಹಿ ನ್ಯಾಯ ಲೇನಾ ಉಚಿತ್ ಸಮझ. ಇಸ್ಲಿಯೇ ಅಂದರೆ ದೇರ್ ಫೋರ್, ಆದ್ದರಿಂದ. ದೋನೋನೆ ಯಾರು ದೋನೋನೆ, ಚಿಡೇನೆ ಅವರು खरगोश ने बिल्ली से ही ನ್ಯಾಯ ಲೇನಾ ಉಚಿತ್ ಸಮझ, ಇವನಿಂದಲೇ ನ್ಯಾಯವನ್ನು ಪಡೆಯೋದು ಉಚಿತ ಅಂತ ತೀರ್ಮಾನ ಮಾಡ್ತಾರೆ. ಉನ್ ದೋನೋನೆ ಅಪ್ನಿ ಸಮಸ್ಯೆ ಬತಾಯಿ, ನೋಡಿ ಉನ್ ದೋನೋನೆ ಅವರಿಬ್ಬರು, ನೇ ಬಂದಿದೆ ಯಾಕೆ? ಭೂತಕಾಲದಲ್ಲಿ. ಬತಾಯಿ ಭೂತಕಾಲಿಕ ಕ್ರಿಯಾ ಹೇ. ಅಪ್ನಿ ಸಮಸ್ಯೆ ಯಾಕೆ ಬಂತು? ಸಮಸ್ಯಾ ಶಬ್ದ ಸ್ತ್ರೀಲಿಂಗ್ ಹೇ. ಬಿಲ್ಲಿನೇ ಕಹ, ತಮ್ಮ ಸಮಸ್ಯೆಗಳಿಬ್ಬರು ಹೇಳಿದರು. ಬಿಲ್ಲಿನೇ ಕಹ, ನೋಡಿ ಕಹ ಬಂತು ಯಾಕೆ? ಅಲ್ಲಿ ಯಾವುದೇ कर्मपद ಇಲ್ಲಿ ಗೊತ್ತಾಗ್ತಾ ಇಲ್ಲ. किसने कहा? बिल्ली ने कहा। बिल्ली स्त्रीलिंग है, फिर भी जब हम ने का प्रयोग करते हैं तब क्रिया कर्मपद के अनुसार बदलती है. ಇಲ್ಲಿ ಕರ್ಮಪದ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ನಾವು ಪುಲ್ಲಿಂಗ್ ಏಕವಚನ ಮೇ ರಖ್ತೆ ಹೇ. ಬಿಲ್ಲಿನೇ ಕಹ. ಹಾಗೆ ಲಡ್ಕಿನೇ ಕಹ ಅಂತಲೇ ಹೇಳಬೇಕು. ಲಡ್ಕಿ ಇದ್ದಾಳೆ ಅಂತ ಹೇಳಿ ಲಡ್ಕಿನೇ ಕಹಿ ಅಂತ ಹೇಳಬಾರ್ದು. ಮೈ ತುಮ್ಹೆ ನ್ಯಾಯ ದೇನೆ ಮೇ ಮದದ್ ಕರೂಂಗಿ, ನೋಡಿ ಕರೂಂಗಿ ಭವಿಷ್ಯತ್ ಕಾಲ ಮೇ ಹೇ. ಮೈ ತುಮ್ಹೆ ನಿಮಗೆ ನ್ಯಾಯ ಕೊಡೋದ್ರಲ್ಲಿ ಸಹಾಯ ಮಾಡ್ತೀನಿ. ಮದದ್ ಕರ್ನಾ ಸಹಾಯತಾ ಕರ್ನಾ, ಹೆಲ್ಪ್ ಮಾಡ್ತೀನಿ. ಮೈ ಏಕ್ ಬಾತ್ ತುಮ್ ದೋನೋ ಕೆ ಕಾನ್ ಮೇ ಕಹನಾ ಚಾಹತಿ ಹೂँ. ನಾನು ಒಂದು ವಿಷಯವನ್ನು ನಿಮ್ಮಿಬ್ಬರ ಕಿವಿಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕ್ ಬಾತ್ ಒಂದು ಮಾತನ್ನು, ತುಮ್ ದೋನೋ ಕೆ ಕಾನ್ ಮೇ ನಿಮ್ಮಿಬ್ಬರ ಕಿವಿಯಲ್ಲಿ, कहना चाहती हूँ, आई वुड लाइक टू टेल, कहना चाहती हूँ. ज़रा मेरे करीब तो आवो, ಸ್ವಲ್ಪ ನನ್ನ ಹತ್ತಿರಕ್ಕೆ ಬನ್ನಿ. ज़रा ಅಂದರೆ ಸ್ವಲ್ಪ, ಮೇರೆ ಕರೀಬ್, ಕರೀಬ್ ಅಂದರೆ ಪಾಸ್,
ನೋಡಿ ಮೇರೆ ಪಾಸ್ ಮೇರೆ ಕರೀಬ್, ಕರೀಬ್ ತೋ ಆವೋ, ಆವೋ ಅಂದರೆ ತುಮ್ ಆವೋ, ನೋಡಿ ತುಮ್ ಆವೋ, ಆಪ್ ಅಂದರೆ ಆಯೇ ನಿಮಗೆ ಗೊತ್ತಿದೆ. ಖರ್ಗೋಶ್ ಅವ್ರು ನನ್ನ ಹತ್ತಿರಕ್ಕೆ ಸ್ವಲ್ಪ ಬನ್ನಿ, ನಾನು ನಿಮ್ಮ ಕಿವಿನಲ್ಲಿ ಏನೋ ಹೇಳಬೇಕಾಗಿದೆ ಒಂದು ವಿಚಾರನ ಅಂತ ಕರೆಯುತ್ತೆ. ಖರ್ಗೋಶ್ ಅವ್ರು ಚಿಡಾ ಖುಷ್ ಹೋ ಗಯೇ, ನೋಡಿ ಖರ್ಗೋಶ್ ಖುಷ್ ಹೋ ಗಯಾ, ಚಿಡಾ ಖುಷ್ ಹೋ ಗಯಾ, ಇಬ್ಬರು ಬಂದಾಗ ಏನು ಮಾಡಬೇಕು, ಖರ್ಗೋಶ್ ಅವ್ರು ಚಿಡಾ ಖುಷ್ ಹೋ ಗಯೇ ಕಿ, ಯಾಕೆ ಖುಷಿ ಆಯಿತು, ಯಾಕೆಂದರೆ ಅಬ್ ಫೈಸ್ಲಾ ಹೋಕರ್ ಹಿ रहेगा, ಈಗ ತೀರ್ಮಾನ ಆಗೇ ಆಗುತ್ತಲ್ಲ. ಉಸ್ ಬಿಲ್ಲಿಗೆ ಬಿಲ್ಕುಲ್ ಕರೀಬ್ ಗಯೇ, ಆ ಬೆಕ್ಕಿನ ಬಹಳಷ್ಟು ಹತ್ತಿರ ಹೋಗ್ಬಿಟ್ರು ಇಬ್ಬರೂ. ಫಿರ್ ಕ್ಯಾ ಥಾ, ಮತ್ತಿನ್ನೇನು, ನೋಡಿ करीब आए खरगोश को बिल्ली ने अपने पंजे में पकड़ लिया, ಹತ್ತಿರ ಬಂದ ಕರೀಬ್ ಆಯೆ, ಕರೀಬ್ ಅಂದರೆ ಹತ್ತಿರ, ಆ ಮೊಲವನ್ನು ಬಿಲ್ಲಿನೇ ಕ್ಯಾ ಕಿಯಾ ಅಪ್ನೆ ಪಂಜೆ ಮೇ ಪಕಡ್ ಲಿಯಾ, ತನ್ನ ಮುಂದಿನ ಕಾಲುಗಳಿಂದ ಹಿಡ್ಕೊಂಡು ಬಿಡುತ್ತೆ ಬಿಗಿಯಾಗಿ. ಅವ್ರು ಚಿಡೇಕೋ ಮೊಹಸೆ ನೋಂಚ್ ಲಿಯಾ, ಆ ಪಕ್ಷಿಯನ್ನು ಹಿಡ್ಕೊಂಡು ಬಾಯಿಂದ ಕಚ್ಚಿ ಎಳೆದು ಬಿಡುತ್ತೆ. ಅಂದರೆ ವहाँ ಚಿಡಾ ಭೀ मर गया और खरगोश भी मर गया. इस प्रकार दोनों का काम तमाम कर दिया. इस प्रकार ಈ ರೀತಿಯಾಗಿ दोनों का काम तमाम करना का मतलब दोनों को मार डाला. किसने मार डाला, उस बिल्ली ने मार डाला. किसको मार डाला, खरगोश को और चिड़े को मार डाला. ನೋಡಿ ಕೈಸೆ ಮಾರ್ ಡಾಲಾ ಅಂತಾನು ಕೇಳ್ಬೋದು. ಹೀಗೆ ಈ ರೀತಿಯಾಗಿ अपने शत्रु को पहचानते हुए भी, अपने शत्रु को तನ್ನ ಶತ್ರು ಗೊತ್ತಿದ್ದೂ ಸಹ, पहचाना ಅಂದರೆ ಗೊತ್ತಿದ್ದರೂ ಸಹ, बस बिल्ली पर विश्वास करने से दोनों को अपनी जान गंवानी पड़ी. ಶತ್ರು ಅಂತ ಗೊತ್ತಿದ್ದರೂ ಸಹ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ರಿಂದಾಗ ಏನಾಯಿತು, ಆ ಎರಡೂ ಜೀವಿಗಳು ತಮ್ಮ ಪ್ರಾಣವನ್ನು ಕಳ್ಕೋಬೇಕಾಯಿತು. ಗವಾನ ಅಂದರೆ ಕಳ್ಕೊಳ್ಳೋದು, ಲಾಸ್ಟ್ ದೇರ್ ಲೈಫ್ಸ್. ಹಾಗಾದರೆ ಈ ಕಹಾನಿನಲ್ಲಿ ಏನು ಶಿಕ್ಷಾ ನೀತಿ ಏನಿದೆ, ಶತ್ರು ಸೇ ಸಂಭಲ್ ಕರ್ और हो सके तो 2-4 हाथ दूर ही रहना चाहिए. ಶತ್ರುವಿಂದ ನಾವು ಸ್ವಲ್ಪ ದೂರ ಇದ್ರೇ ಒಳ್ಳೆಯದು. ಯಾಕೆ ಅಂದರೆ ಕ್ಯೂಂಕಿ, ಏಕೆಂದರೆ ಇಸಿ ಮೇ ಹಮಾರಿ ಭಲಾಯಿ ಹೇ, ಇದರಲ್ಲೇ ನಮ್ಮ ಕ್ಷೇಮ ಇರುತ್ತೆ. ನಾವೇನಾದರೂ ಶತ್ರುವಿನ ನಂಬಿ ಹತ್ತಿರ ಹೋದರೆ ಅದರಿಂದ ನಮಗೆ ಆಪತ್ತು खंडिता. इस प्रकार यहाँ यह कहानी यहीं ख़त्म होती है और आप इस कहानी के माध्यम से जिन कुछ नए शब्दों को सीख पाए हैं, आप इन शब्दों का अभ्यास आप अपनी बातचीत में कीजिए. आप सबको मेरा नमस्कार.